ಇಲ್ಲೇ ಬಾಣಾವರ ಹೋಬಳಿಗೆ ಸೇರುತ್ತೆ ಕಾಣುತ್ತೆ. ಅಲ್ಲನಪ್ಪ ಬಾಣಾವರ ಹೋಬಳಿಗೆ ಸೇರುತ್ತೆ. ಭಾರಿ ತಪಸ್ವಿ, ವಾಗ್ಮಿ, ಜನಗಳನ್ನ ತಿದ್ದುದೇ ಅವ್ರದ ಒಂದು ನಿತ್ಯದ ಒಂದು ಪರಿಕಲ್ಪನೆ. ಭಾರಿ ಶ್ರಮ ಪಡ್ತಾಯಿದ್ರು ಅವರು. 63ರಲ್ಲಿ ನಾವು ಬಹುಶಃ ಇನ್ನು ಮತ್ತೆ 60ರಲ್ಲೇ ಅನ್ನೋದು ಇಲ್ಲಿ ಟ್ರಿಪ್ ಹಾಕಿದಾಗ ನಾವು ಹೋಗಿದ್ದು. ಎಲ್ಲಿಗೆ? ಮುಕುಂದೂರು, ಮಾರ್ಗೊಂಡಹಳ್ಳಿ ಅಂತ ನಾವು ಹೋಗಿದ್ದೆ. ಮಾರ್ಗೊಂಡಹಳ್ಳಿ ಯಾರ ಜೊತೆ ಹೋಗಿದ್ರಿ? ಎಲ್ಲ ಸ್ಕೂಲ್ ಹುಡುಗರು, ಸ್ಕೂಲ್ ಮಕ್ಕಳು. ಅವರನ್ನ ಕಾಣಬೇಕಾದ್ರೆ ಅವ್ರ ತಪಸ್ಸಿನಲ್ಲಿ ಇದ್ರೆ ಅವಾಗ. ಸರಿ ಸರಿ. ಯೋಗದಲ್ಲಿ ಯಾರು ಕರ್ಕೊಂಡು ಹೋಗಿದ್ರು ನಿಮ್ಮನ್ನ? ನಮ್ಮ CR ಸಿದ್ದಪ್ಪನವ್ರು ಅಂತಿದ್ರು. ಇಲ್ಲಿ ಅವರು ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಸಿದ್ದಪ್ಪನವರು? ಸಿದ್ದಪ್ಪನವರು. ಅವರು ಇಂಗ್ಲೀಷ್ನಲ್ಲಿ ಇಡೀ ಕರ್ನಾಟಕ. ಅದೇ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಗುರುಗಳು ಅಂತ ಹೇಳ್ತಿದ್ರು ಅವರು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಸಹ ಈ ಮನೆ ಹಿಂಭಾಗದಲ್ಲಿದ್ದಾರೆ. ಓ ಹೌದಾ? ಓ, ಈ ಮನೆಯ ಹಿಂಭಾಗದಲ್ಲಿ ನಾರಾಯಣಯ್ಯಂಗಾರ್ ಅಂತ ಅವ್ರ ಮನೆ. ಅವಾಗ ಅವರು ಮುಕುಂದೂರು ಸ್ವಾಮಿ ಅಂದರೆ ಬೆಳಗೆರೆ ಶಾಸ್ತ್ರಿಗಳಿಗೆ ಇಲ್ಲಿ ಮನೆ ಕೊಟ್ಟಿದ್ರು. ಅನಂತರದಲ್ಲಿ ಹೆಚ್ಚು ಸಿಗಲಿಲ್ಲ, ಬೋಳ್ನಳ್ಳಿ ಜಾಸ್ತಿ. ಆಮೇಲೆ ಬೋಳ್ನಳ್ಳಿ ಒಂದಷ್ಟು ದಿವಸ ಇಲ್ಲಿ ಇದ್ಕೊಂಡು ಆಮೇಲೆ ಬೋಳ್ನಳ್ಳಿಗೆ ಹೋಗಿ ಅಲ್ಲಿ ಕಾಯಮ್ಮ ನೆಲೆಯಾಗ್ಬಿಟ್ರು. ಅಲ್ಲಿ ಇಲ್ಲಿ ಮಾಚಗೊಂಡಳ್ಳಿಗೆ ಹೋಗ್ಯಾರನ್ನವರು, ಇಲ್ಲಿಗೆ ಬರೋರು. ಹಾಗಾಗಿ ಅವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂತೂ ಅವರು ಅಪಾರವಾಗಿ ಅವರನ್ನು ಇದಾಗಿದ್ದರು. ಹಾಗೆ ಇರ್ತಕ್ಕಂಥ ಇಲ್ಲೆಲ್ಲ ಕ್ಷೇತ್ರದ ಸಮೀಪದ ಎಲ್ಲ ಗ್ರಾಮಗಳಲ್ಲೂ ಸಹ ಆ ಜನತೆ ಮುಕುಂದೂರು ಸ್ವಾಮಿಗಳ ಮೇಲೆ ಅತಿಯಾಗಿರ್ತಕ್ಕಂಥ ಒಂದು ಶ್ರದ್ಧಾ, ಭಕ್ತಿ ಹಾಗೂ ಒಂದು ನಿಷ್ಠೆ ಅವ್ರ ಮೇಲೆ ಇಟ್ಕೊಂಡಿದ್ರು. ಹೇಗೆಂದರೆ ಅವ್ರು ಆ ಥರ ಅಟ್ರಾಕ್ಷನ್ ಮಾಡಿ ಎಳೆದುಬಿಟ್ಟಿದ್ರು ಜನನ್ನ. ಅಷ್ಟು ಒಂದು ವಿಧಿವಿಧಾನವನ್ನು ಮುಕುಂದೂರು ಸ್ವಾಮಿಗಳು ಇಟ್ಕೊಂಡಿದ್ರು. ಅವ್ರ ಧೈರ್ಯದಲ್ಲಿತ್ತು. ಬರೀ ಕಾವಿ ಹಾಕೊಂಡ್ಬಿಟ್ರೆ ಅಂತಂತೆಲ್ಲ ಯಾವುದಕ್ಕಾದರೂ ಚಾಲೆಂಜ್ ಮಾಡಿಬಿಟ್ಟಾರೆ. ನಾವು ಕಂಡಂಗೆ ಅವು ಎಲ್ಲೋ ಒಂದು ಜಾಗದಲ್ಲಿ ಎಲ್ಲೋ ಒಂದು ಬಸ್ ಕೈ ತೋರಿಸಿದ್ದಾರೆ. ಅಲ್ಲಿ ನಮಗೆ ಇವರು ಬಿಳಿಗೆರೆ ಕೃಷ್ಣರು ಚಳ್ಳಕೆರೆಯಲ್ಲಿ ಬಿಳಿಗೆರೆ ಕೃಷ್ಣ ಶಾಸ್ತ್ರಿಗಳು ಇದನ್ನು ಜ್ಞಾಪಿಸ್ಕೊಂಡ್ರು. ಆ ಸ್ವಾಮಿಗಳನ್ನ ನೋಡಿಬಿಟ್ಟು ಅವರು ಬಸ್ ನಿಲ್ಲಿಸಲಿಲ್ಲ. ಅರಸೀಕೆರೆಗೆ ಹೋಗ್ಬೇಕಾಯಿತು. ಬಸ್ ನಿಲ್ಲಿಸಲಿಲ್ಲ ಅಂತಂದರೆ ಅದು ಹೇಗೆ ಹೋದ್ರು, ಹೆಂಗೆ ಸೇರ್ಕೊಂಡ್ಬಿಟ್ರು ಅರಸೀಕೆರೆ ಅಂದರೆ ಬಸ್ ಬರ್ಕಿಂದ ಬಂದವ್ರೆ ಅಲ್ಲಿ ಬಿಟ್ಟಿದ್ದಾರೆ. ಈ ಬಸ್ಸಿನ ಅರಸೀಕೆರೆ ತಲುಪಿಲ್ಲ. ಅಲ್ಲಿ ಮುಕುಂದೂರು ಸ್ವಾಮಿಗಳು ಅಲ್ಲಿ ಇದ್ದು ಬಿಟ್ಟಿದ್ದಾರೆ. ಪವಾಡ ಅಥವಾ ಅವರಿಗೆ ಅಲ್ಲೇ ಕಾಣಿಸ್ಕೊಂಡ್ಬಿಟ್ರು ಮುಕುಂದೂರು ಸ್ವಾಮಿಗಳು. ಅವರ ಪ್ರತಿರೂಪ ಅಲ್ಲಿ ಹೋಗ್ಬಿಡ್ತು. ಅದನ್ನು ನೋಡ್ಬಿಟ್ಟು ಜನಿಗೆಲ್ಲ ಸ್ವಾಮಿ ನೀವು ಅಲ್ಲಿ ಕೈ ತೋರಿಸಿದ್ರು, ನೀವು ಅಂದು ನೀನು ನಿಲ್ಲಿಸ್ತಿಲ್ವಲ್ಲಪ್ಪ ಅಂತ. ಹೇಗೆ ಬಂದ್ರಿ? ಅವನು ಅನುಗ್ರಹ ಬಂದ್ಬಿಟ್ಟೆ. ಹೇಗೆ ಬಂದ್ರಿ? ಅವಾಗೇನು ಬಸ್ಸಿನ ಸಂಪರ್ಕ ಕಮ್ಮಿ, ಇದು ಇಲ್ಲ, ಬಸ್ಸಿಗೆ ಎಲ್ಲ ಒಂದೊಂದೇ ಬಸ್ಸು. ಅಂಥ ಒಂದು ಪವಾಡಗಳನ್ನ ಭಾರಿ ಅದ್ಭುತವಾದಂಥ ಪವಾಡವನ್ನು ನೀವು ಹೋಗಿದ್ದು ವಿದ್ಯಾರ್ಥಿಯಾಗಿದ್ದಾಗ ಹೋಗಿದ್ದು ಎಲ್ಲಿ? ಅದೇ ಮಾರ್ಗೊಂಡಹಳ್ಳಿಗೆ ನಾವು ಅವಾಗ ಹೋಗಿತ್ತು. ಅವಾಗೆಲ್ಲ ಸ್ವಾಮಿಗಳ ಒಂದು ಸಾನ್ನಿಧ್ಯ, ಅವರು ಬಂದೆಲ್ಲ ಒಂದಷ್ಟು ಹಿತವಚನ, ಹುಡುಗರುಗಳು ಹೇಗೆ ಬೆಳಿಬೇಕು, ಅವರು ಏನು ರೂಢಿನಲ್ಲಿ ಇಟ್ಕೋಬೇಕು, ವಿದ್ಯಾರ್ಥಿಗಳ ಒಂದು ದಶೆ ಹೇಗಿರಬೇಕು, ಅವರ ಉದ್ದೇಶ ಏನಾಗಿರಬೇಕು, ಮುಂದೆ ಹೇಗೆ ಸತ್ಪ್ರಜೆಯಾಗಿ ಈ ದೇಶಕ್ಕೆ ಮಾದರಿಯಾಗಬೇಕು ಅಂತಕ್ಕಂಥ ವಿಧಿವಿಧಾನಗಳನ್ನ ಹೇಳ್ಕೊಡೋದು. ಯಾವತ್ತೂ ಸಹ 2 ಲೈನ್ ಇರುತ್ತೆ, ಒಂದು ಕೆಟ್ಟು ಒಂದು ಒಳ್ಳೆಯದು. ಆ ಒಳ್ಳೆಯ ಲೈನ್ನಲ್ಲೇ ಹೋಗಿ, ಕೆಟ್ಟ ಲೈನ್ಗೆ ಹೋಗಬೇಡಿ, ಕೆಟ್ಟ ಮಾತು ಕೇಳಬೇಡಿ. ಕೆಟ್ಟ ಮಾತು ಕೇಳಾರಿದ್ರು ಅವನು ತಿದ್ದಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಒಳಗೆಲ್ಲ ಅವರ ಉಪದೇಶಗಳು, ಅವರ ಒಂದು ಜನಗಳಿಗೆ ಕೊಡ್ತಕ್ಕಂಥ ಒಂದು ಶೈಲಿ ಹೀಗಿರ್ತಿತ್ತು. ನಾವು ಅದನ್ನೆಲ್ಲ ಕಂಡುಕೊಂಡು ತಿಳ್ಕೊಂಡು ವಿದ್ಯಾರ್ಥಿಗಳ ನೆಲೆಯಲ್ಲಿ ನಾವು ಅವಾಗ ಹೋದಾಗ ನಾವು ಅವರಮ್ಮ ಒಂದು ಪ್ರವಚನಕ್ಕೆ ತುಂಬಲೇ ಮಾವು. ಅವತ್ತಿನಿಂದಲೂ ಸಹ ನಾವು ಇಂಥ ಒಂದು ವಿಚಾರವನ್ನು ತಿಳಿಯಬೇಕು, ಮಾಡಬೇಕು. ಇಂಥ ಒಂದು ಸತ್ಸಂಗಿಗಳ ಜೊತೆ ಒಳಗೆ ನಾವು ಯೋಗಿಗಳ ಜೊತೆ ಒಳಗೆ ನಾವು ಕೂತ್ಕೊಂಡು ನಮಗೊಂದು ಒಳ್ಳೆಯ ಹಿತವಚನ ಸಿಗುತ್ತೆ. ಜೀವನಕ್ಕೆ ಮುಂದಿನ ಒಂದು ದಾರಿ ಏನಿದೆ ಅದಕ್ಕೆ ನಾವು ಸಾರ್ಥಕತೆ ಮಾಡ್ಕೋಬೇಕು ಜೀವನದಲ್ಲಿ ಅಂತಕ್ಕಂಥ ಒಂದು ನೆಲೆಯಲ್ಲಿ ನಾವು ಯಾವಾಗಲೂ ಇದೇ ಹವ್ಯಾಸದಲ್ಲಿ ನಾವು ಇರ್ತಕ್ಕಂಥ ಒಂದು ಇದು ಬರ್ತಿತ್ತು.
ಹಾಗೆ ನಮ್ಮ ಬ್ರದರ್ ಡಾಕ್ಟರ್ ಪಾಂಡುರಂಗ ಅವರು ಸಹ ಭಾಳ ಇದ್ರ ಬಗ್ಗೆ ಮುಕುಂದ ಸ್ವಾಮಿಗಳ ಬಗ್ಗೆ ಹೇಳೋರು. ಯಾಕೆಂದರೆ ಅವರು ಉಡುಪಿನಲ್ಲಿ MGM ಕಾಲೇಜು ಇದು ಮಾಡ್ಕೊಂಡು ಅಲ್ಲಿ ಪ್ರಾಚಾರ್ಯರಾಗಿ ಆನಂತರದಲ್ಲಿ ಅವರು ರಿಟೈರ್ಡ್ ಆಗಿ ಇಲ್ಲೊಂದು PhD ಕೋಚಿಂಗ್ ಸೆಂಟರ್ ಅಂತ ಇಲ್ಲೇನೋ ಮಾಡ್ತೀವಿ ಅಂತ ಹೋದರು. ಏನೋ ದುರ್ದೈವ ಎಲ್ಲ ಓಪನ್ನು ಆಗೋಯ್ತು, ಎಲ್ಲವೂ ಆಯಿತು, ಅವ್ರಿಗೆ ಉಳಿಲಿಲ್ಲ ಅವರು. ಅದೊಂದು ಮುಕುಂದ್ರ ಸ್ವಾಮಿಗಳ ಬಗ್ಗೆ ನೀವು ಕಣ್ಣಾರೆ ಯಾವ್ದಾರು ಕಂಡಿದ್ದು ಏನಾದ್ರು ಇದೆಯಾ? ಯಾವ್ದಾರು ಪವಾಡಗಳು ನೀವು ಕಣ್ಣಾರೆ ಕಂಡಿದ್ದು? ಇದೊಂದು ಕಣ್ಣಾರೆ ಕಂಡಿದ್ದು ಅಂತಂದರೆ ಅವರು ಒಂದು ಸತಿ ಬಂತು ಅಂದ ತಕ್ಷಣ ಅವರು ನೋಡ್ತಿದ್ದಾಗೆ ನಾವು ಅವ್ರ ಮೇಲೆ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಭಾವನೆ. ಅವರು ಒಂದು ಕಡೆ ಹಿಂಗೆ ನಿಂತ್ಕೊಂಡಿದ್ದಾರೆ ಗುರುಗಳು ಅಂದ್ಬಿಟ್ರೆ ನಾವು ಎಲ್ಲಿದ್ರು ಸಹ ಅಲ್ಲಿ ಓಡ್ ಹೋಗ್ಬಿಡ್ಬೇಕು, ಒಂದ್ಸತಿ ಪಾದ ಮುಟ್ಬಿಡ್ಬೇಕು. ನಮ್ಮ ಜೀವನದಲ್ಲಿ ಅದೇ ಸಾರ್ಥಕತೆ. ಸೊ ನೀವು ಎಷ್ಟು ಸತಿ ಪಾದ ಬಿಟ್ಟಿದ್ದೀರಾ? ನಾನು ಸುಮಾರು ಒಂದು 10 ಸತಿ ಈ ಕಡೆ ಸಂಚಾರ ಮಾಡ್ತಾ ಇದ್ದಂಗೆ ಅಂತ ನಾವು ಹೋಗಿದ್ವಿ. ಈಗಲೂ ಸಹ ನಾವು ಮುಕುಂದೂರು ಇದರಲ್ಲಿ ಮಾರ್ಗೊಂಡಳ್ಳಿನಲ್ಲಿ ಏನಾರೋ ಫಂಕ್ಷನ್ ಇತ್ಯಾದಿ ಏನಾರು ಆದಾಗ ಹೋಗ್ತಿರ್ತೀವಿ. ಅಲ್ಲೂ ಬೇಕಾದಷ್ಟು ಫಂಕ್ಷನ್ಗಳು ನಡೀತೀವಿ. ಈಗೆಲ್ಲ ಅದೊಂದು ಸಭಾಭವನ ಬೇರೆ ಮಾಡಿದ್ದಾರೆ. ಸೊ ಅದರಲ್ಲೆಲ್ಲ ಮದುವೆ ಇತ್ಯಾದಿ ಶುಭ ಕಾರ್ಯಗಳೆಲ್ಲ ಮಾಡ್ತಾರೆ. ಅಂದರೆ ಮುಕುಂದೂರು ಬರೀ ದೇವನೂರು ಸುತ್ತಮುತ್ತ ಅಂತಲ್ಲ, ಅನೇಕ ಜಾಗಗಳಿಂದೆಲ್ಲ ಅಲ್ಲಿಗೆ ಭಕ್ತರುಗಳು ಬರ್ತಾರೆ. ಇವನು ಫಾರಿನ್ನಿಂದಲೂ ಬರ್ತಾರೆ ಅಂತ ಕೇಳಿದ್ದೀನಿ. ಡೆಲ್ಲಿ ಇಲ್ಲಿ ಕಡೆಯಿಂದೆಲ್ಲ ಬರ್ತಾರೆ ಅಲ್ಲಿಗೆ. ಒಂದು ಯಾವಾಗಲೂ ಭಜನಾ ಕಾರ್ಯಕ್ರಮಗಳು ಇತ್ಯಾದಿಗಳು ಎಲ್ಲವೂ ನಡೀತಾ ಇರ್ತವೆ. ಪ್ರತಿ ಹುಣ್ಣಿಮೆನಲ್ಲೂ ಸಹ ನಡೆಯುತ್ತೆ ಈಗ. ಈಗಲೂ ಹೌದು. ಈಗೆಲ್ಲ ಭಾರಿ ಟೀಮ್ ದೊಡ್ಡದಾಗಿದೆ ಅಲ್ಲಿ. ಭಜನೆ ಕಾರ್ಯಕ್ರಮಗಳೆಲ್ಲ ನಡೀತಿರ್ತವೆ ಇದರಲ್ಲಿ ಎಲ್ಲ ಇವತ್ತು ಯಥೇಚ್ಛವಾಗಿ ನಡೀತಾ ಇದೆ. ನೀವು ಬೇಕಾದ್ರೆ ಇವರು ಹೋಗ್ಬೇಕಾದ್ರೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಅವಿಚ್ಛಿನ್ನವಾಗಿರ್ತಕ್ಕಂಥ. ನೀವು ಅವ್ರ ಜೊತೆ ತೆಗೆಸ್ಕೊಂಡಿರೋ ಚಿತ್ರ ಫೋಟೋ ಏನಾರು ಇದೆಯಾ? ಯಾವುದು? ಮುಕುಂದ್ರ ಸ್ವಾಮಿಗಳ ಜೊತೆ ತೆಗೆಸ್ಕೊಂಡಿರೋದು? ಮುಕುಂದೂರು ಸ್ವಾಮಿಗಳ ಜೊತೆ ಫೋಟೋ ನಂತರ ಇಲ್ಲ ಸರ್. ಫೋಟೋ ಅವಾಗೆಲ್ಲ ಇದ್ರ ಕಡೆ ಗಮನ ಇಲ್ಲ. ಇರ್ಲಿ ಅಂತ ಸ್ವಾಮಿಗಳು ನೀವು ದರ್ಶನ ಮಾಡಿದ್ರ ಅಂದರೆ ಫೋಟೋ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಇತ್ತೀಚೆಗೆ ಜಾಸ್ತಿ ಆಗುತ್ತೆ. ಹೌದು ನಿಜ. ಅವಾಗ ಅಷ್ಟೊಂದಿರಲಿಲ್ಲ ಈ ಫೋಟೋ ಕಾರ್ಯಕ್ರಮಗಳು. ಈ ಫೋಟೋ ತೆಗಿಯೋರು ಕಮ್ಮಿನೇ. ಊರಿಗೊಬ್ಬರೇ ಅಲ್ಲ, ಮುಕುಂದ್ರ ಸ್ವಾಮಿಗಳು ಕಂಡವರಲ್ಲಿ ಈಗ ನೀವು ಇವತ್ತು 4ನೇವರೇನೋ. ಅವ್ರು ಒಂದು ಅಜ್ಜಿ ಒಬ್ಬರು, ಮತ್ತು ಶ್ರೀನಿವಾಸು ಮತ್ತು ತಾವು. ಬೋಳಳ್ಳಿ ಹೋಗ್ತೀವಿ. ಇಲ್ಲೇ ಇದೆ ಮನೆ ಇಲ್ಲಿ. ಅದೇ ಇವ್ರು ನಮ್ಮ ರಾಜಣ್ಣ ಅವ್ರಿಗೆ ಅಷ್ಟೇ ಇಲ್ಲ. ಅವರು ಯಾರು ಈ ಬೋಳಳ್ಳಿ ಹೋಗ್ತಾ ಇದ್ದೀರಾ? ಸ್ವಾಮಿ ಗೊತ್ತಿದೆ. ಸ್ವಾಮಿ ಬಸವೇಶ್ವರ ಮಗ. ಮಲ್ಲಿಕಾರ್ಜುನ ಸ್ವಾಮಿ ಅವ್ರು ನಮ್ಮ ಮುಕುಂದ ಸ್ವಾಮಿಗಳನ್ನ ನಾವು ಈ ಬಾಯಿನಲ್ಲಿ ನಮಗೆ ಶಬ್ದ ಇಲ್ಲ. ಅವ್ರ ಬಗ್ಗೆ ಎಷ್ಟು ಹೇಳಬೇಕು ಅಂತ ನಮಗೇನು ಗೊತ್ತಾಗಲ್ಲ. ಅವರು ಮಹಾ ತ್ಯಾಗಿಗಳು, ತಪಸ್ಸು, ಯೋಗಿ ತ್ಯಾಗಿ ತಪಸ್ಸು. ಅವ್ರದ್ದೇ ಒಂದಲ್ಲಿ ನೆಲಮಾಳಿಗೆ ಇದೆ. ಆ ನೆಲಮಾಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು 3 ಗಂಟೆ 4 ಗಂಟೆ ತಪಸ್ಸು ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅಂಥ ಯೋಗಿ ಏನೋ ದರ್ಶನ ಸಿಕ್ಬಿಡ್ತು ಅಂದ್ಬಿಟ್ರೆ ಅದನ್ನ ಪುಣ್ಯ ಕಂಡಿದ್ದೇವೆ. ನಿಮ್ಮ ದರ್ಶನ ಆಯ್ತು, ನಮಗಿಂತ ಪುಣ್ಯ ಇವತ್ತು. ಇದು ನಿಮ್ಮ ಕಂಠದ ತುಂಬ ಸಂತೋಷ ಆಯ್ತು ಇದು ಭೇಟಿಯಾಗಿದ್ದು. ಇವತ್ತು ದೇವನೂರಿಗೆ ಬಂದು ದೇವನೂರಿಗೆ ಬಂದು ತಮ್ಮ ಪಾರ್ಸಾರ್ಥಿಯವರು ವತಿಯಿಂದ ತಮ್ಮನ್ನು ಭೇಟಿಯಾಗಿ. ಹಿಂದೆ ಗಮಕ ಕಲಾ ಸ್ಪರ್ಧೆ ಅವಿಚ್ಛಿನ್ನವಾಗಿ ನಡೀತಾ ಇತ್ತು. ಈಗ ಒಂದು ಸ್ವಲ್ಪ ದಿವಸ ಅಲ್ಲ, ನೀವು ಮಿಲಿಟ್ರಿಲಿ ಇದ್ಕೊಂಡು ನಮ್ಮ ಭಾರತದ ಮಿಲಿಟ್ರಿನಲ್ಲಿ ಕೂಡ ನೀವು ವಾರ್ಧಕ ಷಟ್ಪದಿ ಲಕ್ಷ್ಮೀಶಂದು ಜಮೀನಿ ಭಾರತ ನೀವು ಹರಡಿದಿರಾ ಅಂದರೆ ಅದು ಹಿಂದಿಗೆ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರ ನೋಡಿ. ಬಹಳ ದೊಡ್ಡ ಒಂದು ಕರ್ನಾಟಕದ ಅಚೀವ್ಮೆಂಟ್. ಮಹಾಪಂಡಿತ್ ಅಂತ ಕರ್ಬಿಡೋದು. ನಮಗೆ ಅಲ್ಲೆಲ್ಲ ಒಂದು ದೇವಸ್ಥಾನ ಕೊಟ್ಬಿಡೋದು. ಕೃಷ್ಣಂದೋ ಅಥವಾ ಶಿವಂದೋ ಇಲ್ಲ ರಾಮಂದೋ. ಇನ್ನು ಮಿಲಿಟರಿ ಸಹೋದ್ಯೋಗಿಗಳು ಕೇಳೋರ ನಿಮ್ಮ ಇದನ್ನ? ಅಯ್ಯೋ, ದೊಡ್ಡ ಹೈಯರ್ ಆಫೀಸರ್ ಸರ್ ಕೇಳೋರು. ಹೈಯರ್ ಆಫೀಸರ್ಸ್ ಅವ್ರು ನನ್ನ ಕಾಲು ಮುಟ್ತಾರೆ ಅಂದ್ರೆ, ಅಲ್ಲಿ ಒಬ್ಬ ಫುಲ್ ಕರ್ನಲ್ ನನ್ನ ಕಾಲು ಮುಟ್ತಾರೆ ಅಂದ್ರೆ ಏನಾಗ್ಬೇಕು ನಾನು? ಹೌದೌದು. ಅಲ್ಲ, ಜಮೀನಿ ಭಾರತದ ಒಂದು ನಾವು ಸಾಬ್ರ ಹತ್ರ ಹೋಮ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಸಾಬ್ರ ಹತ್ರ ಹೋಮ ಮಾಡಿಸಿದಿರಿ? ಫುಲ್ ಕರ್ನಲ್ ಹತ್ರ ಹೋಮ ಮಾಡಿಸ್ಕೊಂಡಿರ ನಾನು. ಹಬ್ಬಾ, ಅಂದ್ರೆ ಅವ್ರಿಗೂ ಇಂಪ್ರೆಸ್ ಆಯ್ತು. ಹೌದು, ಹೈದರಾಬಾದ್ನವರು ಮೊಹಮ್ಮದ್ ಸರ್ಕಾರ್ ಅಂತ ಕೈಲಿ ಹೋಮ ಮಾಡಿಸಿದ್ದೀನಿ ಶಿವಾಲಯದಲ್ಲಿ.
ಒಬ್ಬ ಹಾಂ ಬಿಟ್ಟರೆ ಈಗ ನಿಜ ದೊಡ್ಡ ಒಂದು ಅಚೀವ್ಮೆಂಟ್ ನಿಮಗೆ. ಅವರು ಸಂತೋಷದಿಂದ ಮಾಡಿದ್ರು ಮಾಡಿದ್ದಾರೆ. 2 ಗಂಟೆ ಕೂತಿದ್ದಾರೆ ಫೋನ್ ನೋಡಿ ಅವರೇ ತುಪ್ಪ ಹಾಕೊಂಡು. ನೋಡಿ. ಅಲ್ಲ ಅದೊಂದು ದೊಡ್ಡ ಇದಲ್ವಾ ನಿಮ್ಮ ಒಂದು. ಅವರು ನಮಾಜ್ ಕಡೆ ಗಮನ ಕೊಡ್ತಿರ್ಲಿಲ್ಲ, ಇದ್ರ ಕಡೆ ಗಮನ ಕೊಡ. ಅವ್ರ ಹೆಸರು ಮೊಹಮ್ಮದ್ ಸರ್ಕಾರ. ಹಾಂ, ಹಾಂ, ತುಂಬ ತುಂಬ ದೊಡ್ಡ. ಅವರು ನಮಾಜಿಗೆ ಗಮನ ಕೊಡ್ತಿರಲಿಲ್ಲ. ಈ ಹಿಂದೂ ದೇವಾಲಯದಲ್ಲಿ ಜನ ಮಾಡ್ದಲ್ಲಿದ್ರೆ ಎಲ್ಲರನ್ನೂ ಜಾಡಿಸ್ಬಿಡಾರ ಬಂದು. ಶಿವರಾತ್ರಿ ದಿವಸ ಈಶ್ವರಿಗೆ ಯಾಕೆ ಮಾಡಲಿಲ್ಲ, ಕೃಷ್ಣನಿಗೆ ಯಾಕೆ ಮಾಡಲಿಲ್ಲ, ಆಂಜನೇಯನ ದಿವಸ ಆಂಜನೇಯಂಗೆ ಯಾಕೆ ಮಾಡಲಿಲ್ಲ, ಬರೀ ಇದನ್ನು ನಮ್ಮ. ಈಗಲೂ ಇದ್ದಾರೆ ಅವರು. ಈಗ ಎಲ್ಲಿ ಈಗ ಮುಕ್ಕಾಲು ಭಾಗ ಅವರು ಇರಲ್ಲ. ಹಾಂ, ಏಜ್ ಆಗಿತ್ತು ಅವಾಗ. ಕರ್ನಲ್ ಆಗಿದ್ರು, ಬ್ರಿಗೇಡಿಯರ್ ಆಗಿದ್ರಾ? ಅವರು ಸ್ಟೇಷನ್ ಸೀನಿಯರ್. ಓ, ಎಲ್ಲಿ ಹೈದರಾಬಾದಲ್ಲಿ? ಇಲ್ಲಿ ಇದರಲ್ಲಿ ಇದ್ದಿದ್ದು ರಾಜಸ್ಥಾನ್. ಸೂರತ್ಗಢ ಗೊತ್ತ. ಸೊ ನೀವು ಅವ್ರಿಗೆ ಅಷ್ಟೊಂದು ಪ್ರಭಾವ ಬೀರಿದಿರ ಅಂತ. ಪ್ರಭಾವ ಅಂದರೆ ಸರ್ ನಮಗೆ ಎಲ್ಲೂ ಹೋಗಲಿಲ್ಲ, ಇದು ಒಳಿಸಲಿಲ್ಲ. ನಮ್ಮ ಸಾಂಸ್ಕೃತಿಕವಾಗಿದ್ದಂಥ ಒಂದು ಗಟ್ಟಿಭದ್ರವಾದಂಥ ಇದಿತ್ತು ಮುಂದೆ. ನಾವು ಇದನ್ನು ನಮ್ಮ ತಂದೆ ಎಲ್ಲೂ ನಮ್ಮ ಕಳ್ಕೊಬರ್ಕಣಪ್ಪ, ಅದನ್ನ ಇಟ್ಕೋಬೇಕು. ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ನಮ್ಮ ತಂದೆ ರಾಣಿ ರಾಮಕೃಷ್ಣ ಭಟ್ ರಾಮಕೃಷ್ಣ ಭಟ್ ಅಂತ.